ಬ್ರಾಂಚ್ ಕೋಲಾರ ಬ್ರಾಂಚ್ ಏನಿದೆ ಬ್ರಾಂಚ್ ಬಂದ್ಬಿಟ್ಟು ಮಹಿಳಾ ಸಂಘಗಳಿಗೆ ಒಂದು 6,700 ಲೋನ್ಗಳು ಕೊಟ್ಟಿದ್ದಾರೆ. 6,700 ಲೋನ್ ಕೊಟ್ಟಿದ್ದಾರೆ ಬ್ರಾಂಚ್ ಕೊಡಕ್ಕೆ ಆಗುದಿಲ್ಲ, ಅದು ಕೊಟ್ಟಿಲ್ಲ. ನಮ್ಮ ಹೆಣ್ಮಕ್ಳು ಕೊಟ್ಟಿಲ್ಲ, ಸಂತೋಷ, ಖುಷಿ. 200 ಫೈಲ್ ಕರೆಕ್ಟ್ ಆಗಿ ಕಟ್ತಾ ಇದೆ. ಇವಾಗ ನಮ್ಮ ತೋರಿಸ್ಬೇಕು, 200 ಫೈಲ್ ಕರೆಕ್ಟ್ ಆಗಿ ಕಟ್ತಾ ಇದೆ. 400 ಇಂದ 500 ಫೈಲ್ ಒಂದೇ ಇಲ್ಲ ಸರ್. 500 ಫೈಲ್ ಇಲ್ಲ. ಏನ್ ಮಾಡ್ತೀರಾ? ಅಲ್ಲಿ ಒಬ್ಬ ಇದ್ದಾನೆ, ಹೆಸರು ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ಫೈಲ್ ಕೊಡಪ್ಪ. ಅಮೀನ್ ಅಂತ ಲೋಪ ಇದಂತೆ. ಈ ಫೈಲ್ ಕೇಳಿದ ತಕ್ಷಣ ಲೀವ್ ಹಾಕೊಂಡು ಹೋಗ್ಬಿಟ್ಟು ಲೀವ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ರೀಸೆಂಟ್ ಆಗಿ ಇದನ್ನ ನಮ್ಮ ಲೇಡಿ ಬೆಂಗಳೂರಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ. ಒಂದು 30 ಲಕ್ಷ, 25 ಲಕ್ಷ ಮೆಡಿಕಲ್ ಸ್ಟೋರ್ಗೆ DCC ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಏನು ಮಾಡಬೇಕು? ಈ ರೀತಿ ಆದ್ರೆ ಬ್ಯಾಂಕ್ ಹೆಂಗ್ ಉಳಿತಾರೆ? ಆ ಒಂದು ರಮೇಶ್ ಕುಮಾರ್ ಅವರು, ನಾನು SN ನಾರಾಯಣ ಸ್ವಾಮಿ ಅವರು, ನಾವೆಲ್ಲ ಬೆಳಗಾಮಲ್ಲಿ ಹೊರಟಿದ್ದಾಗ ಈ ಬ್ಯಾಂಕ್ ನಲ್ಲಿ ಏನ್ ಮಾಡ್ಬೇಕು ಅಂತ ಅವರು ನಾವೆಲ್ಲ ಬೆಳಗಾಂ ಅಸೆಂಬ್ಲಿನಲ್ಲಿ ಕುತ್ಕೊಂಡು ಮಾತಾಡಿ CM ಹತ್ರ ಮಾತಾಡಿ ಹೇಳಿದ್ರು. ಕರೆಕ್ಟ್, ನಿಮ್ಗೆ ಅಲ್ಲಿಂದ ಮಾಹಿತಿ ಕೊಡ್ತಾ ಇದ್ರು, ಮಾತಾಡ್ತಾ ಇದ್ರು. ನಿಮ್ಮ ಹತ್ರ ಬೈದೂರು ಇದ್ರು, ಅವರಲ್ಲಿ ಬೈದೂರು ಇದ್ರು. ಆವತ್ತು ನಾವೆಲ್ಲ ಇದೆಲ್ಲ ಮಾಡಿ ತಗೊಂಡು ಬಂದ್ವಿ. ಆದ್ರೆ ಇವತ್ತು 500 ಫೈಲ್ DCC ಬ್ಯಾಂಕ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೀವೇ ಸರ್ಕಾರ ಸಂಸ್ಥೆಗಳಲ್ಲಿ ಇರುವಂತವರು, ನೀವೇ ಈ ಬ್ರಾಂಚ್ ಅಲ್ಲಿ ಬೇರೆ ಯಾರು ಮಳೆಗಾಗ್ತದೆ. ಈ ರೀತಿ ನಾವು ಮಾಡ್ಬೋದು. ರೈತನ ಕಾಪಾಡಕ್ಕಾಗುತ್ತಾ? ರೈತನ ಕಾಪಾಡಕ್ಕಾಗೋದಿಲ್ಲ. ರೈತನಿಗೆ ಏನು ಸಹಾಯ ಮಾಡಕ್ಕಾಗೋದಿಲ್ಲ. ಇವತ್ತು ಕೋಲಾರ ಇವತ್ತು ಕರೆಕ್ಟ್ ಆಗಿ 2.5 ವರ್ಷ ಆಯ್ತು ನಮ್ಮ ಸರ್ಕಾರ ರಚನೆ ಆಗಿ, ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಆಗಿ 2.5 ವರ್ಷ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ 2.5 ವರ್ಷ ಆಗಿದೆ. ಇವತ್ತು ನಾನು ಸರ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನನ್ನ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 1,600 ಕೋಟಿ ದುಡ್ಡು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಸಹಾಯ ಮಾಡಿ ಕೆಲವರಿಗೆ. ಅದರಿಂದ ರೈತರನ್ನ ನಾವು ಉಳಿಸ್ಕೋಬೇಕಾಗ್ತದೆ, ರೈತರನ್ನ ಕಾಪಾಡ್ಕೋಬೇಕಾಗ್ತದೆ. ರೈತರಿಗೆ ಆದಷ್ಟು ಮಟ್ಟಿಗೆ ನಾವು ಸಹಕರಿಸಬೇಕಾಗ್ತದೆ. ಇವತ್ತು ಬೆಂಗಳೂರು ನಸಾಫ್ನ ಯೋಜನಾ ಪ್ರಕಾರ ಆಗಿದೆ. ನಮಗೆ ಡೈರೆಕ್ಷನ್ ಇದೆ ಏನಂತ, 80% ಎಲ್ಲೋ ಝೋನ್ ಮಾಡಬೇಕು, 20% ಗ್ರೀನ್ ಝೋನ್ ಮಾಡಬೇಕು. 70% ನಾವು ಎಲ್ಲೋ ಝೋನ್ ಮಾಡಿದ್ರೆ ರೈತರೆಲ್ಲ ಊರು ಬಿಟ್ಟು ಓಡೋಗ್ಬಿಡ್ತಾರೆ. ಕರೆಕ್ಟ್ 80% ಎಲ್ಲೋ ಝೋನ್ ಮಾಡಿದ್ರೆ ರೈತರು ಹೋಗ್ಬೇಕಾ ಇಲ್ವಾ? ರೈತರು ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, 60% ಗ್ರೀನ್ ಬೆಲ್ಟ್ ಮಾಡಬೇಕು, 40% ಎಲ್ಲೋ ಬೆಲ್ಟ್ ಮಾಡಬೇಕು. ಒಂದು ರೈತರಿಗೆ 10 ಎಕರೆ 5 ಎಕರೆ ಗ್ರೀನ್ ಬೆಲ್ಟ್, 5 ಎಕರೆ ಎಲ್ಲೋ ಬೆಲ್ಟ್ ಮಾಡ್ಕೊಳ್ಬೇಕು ಅಂತೀವಿ. ನಾವಿದ್ದೀವಿ ಯಾಕಂದ್ರೆ ರೈತರನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಈ ಮಟ್ಟದಲ್ಲಿ ನಾವು ಬೆಳೆದಿದ್ದೀವಿ. ಈ ಒಂದು ಕಂಟಿನ್ಯೂ ಆಗು ಕೋಲಾರ ಕ್ಷೇತ್ರದಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳನ್ನ ಉಳಿಸುವಂತ ಪ್ರಯತ್ನಗಳನ್ನ ನಾವು ಮಾಡ್ತಿದ್ದೇವೆ. ಈ ಒಂದು ಏನಾದ್ರು ಸಹಕಾರಿ ಬ್ಯಾಂಕ್, ನಮ್ಮ ಕೋಲಾರ DCC ಬ್ಯಾಂಕ್ ಈ ಒಂದು ಬಂದಿದ್ರು, ಸುಬ್ಬಾರಾಯಣ ಅವರು ಬಂದಿದ್ರು, ನಾವೇನಾದ್ರು ಬ್ಯಾಂಕ್ ಸರಿಪಡಿಸೋಣ ಅಂತ ಬಂದಿರೋರೆ, ಆ ಬ್ಯಾಂಕ್ ಅಲ್ಲಿ ಏನಾದ್ರು ಮಾಡಿ ರೈತರು ಉಪಯೋಗ ಮಾಡೋಣ ಅಂತ ಬಂದಿದ್ದಾರೆ. ಆ ಬ್ಯಾಂಕ್ ನ ಮುನ್ನಡೆಸಿ ರೈತರು ಬಾಡಿಗೆ ಮನೆ ಜ್ಯೋತಿ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇವತ್ತು ನಾವು ಬ್ಯಾಂಕ್ ಹೊರಗಡೆ ಬಂದಿದ್ದೀವಿ. ಆ ಬ್ಯಾಂಕ್ ನಾವು ಮಾಡಕ್ ಬಂದಿಲ್ಲ, ಆ ಬ್ಯಾಂಕ್ ನಲ್ಲಿ ತಿಂದೇ ಗೊತ್ತಿಲ್ಲ. ಇನ್ನೊಂದು ನಾನು ಫೈನಲ್ ಆಗಿ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಸಹಕಾರಿ ಸಂಸ್ಥೆಗಳು DCC ಬ್ಯಾಂಕ್ ಆಗ್ಬೋದು, BID ಬ್ಯಾಂಕ್ ಆಗ್ಬೋದು, BSNL ಸೊಸೈಟೀಸ್ ಆಗ್ಬೋದು, ಫ್ಯಾಕ್ಸಸ್ ಆಗ್ಬೋದು, ಊರುಗಳಿರ್ತಕ್ಕಂಥ ಡೈಟೀಸ್ ಆಗ್ಬೋದು, APS ಆಗ್ಬೋದು, APMC ಆಗ್ಬೋದು. ಇದರಲ್ಲಿ ಯಾರಾದರೂ ದುಡ್ಡಿದ್ದು ಇದರಲ್ಲಿ ಏನಾದರೂ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಕುಷ್ಠರೋಗ ಬರುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಶುಗರ್ ಬರುತ್ತೆ, BP ಬರುತ್ತೆ, ಮ್ಯಾನೇಜಿಂಗ್ ಬರುತ್ತೆ, ವೈರಸ್ ಬರುತ್ತೆ, ಅವ್ರಿಗೆ ಬ್ರೈನ್ ಟ್ಯೂಮರ್ ಬರುತ್ತೆ, ಅವ್ರ ಕಾಲುವೆ ಬಿದ್ದೋಗುತ್ತೆ, ಅವ್ರು ದೇಹಗಳು ಓಡಾಡಬೇಕಾಗಿರುವಂತ ಸಂದರ್ಭಗಳು ಖಂಡಿತವಾಗ್ಲೂ ಒಂದು ಸಾಕ್ಷಿವಾಗಲು ಬರ್ತವೆ. ನಮ್ಮ ಮಂತ್ರಿಗೆ ಶಿವನ್ ಸಾಕ್ಷಿವಾಗಲು ಆ ಕಾಯಿಲೆಗಳಂತೂ ಅದ್ರ ಮುಂದೆ ಬಂದೇ ಬರ್ತಾರ, ನಾಳೆ ಹೋಗ್ತದೆ, ನಾಶವಂತೂ ಹೋಗ್ತಾರೆ. ನಾನೊಂದು ಮುಟ್ಟದಿಂದ ನಾವೊಂದು